ನ್ಯೂ ಇಯರ್ ಹೊತ್ತಲ್ಲಿ ಕೇಸರಿ ಪಡೆ ಬಿಗ್ ಸ್ಕೆಚ್. ಮಿಷನ್ ಬೆಳಗಾವಿ ಬಿಜೆಪಿ ನಾಯಕರ ರಣತಂತ್ರ. ಮಿಷನ್ ಬೆಳಗಾವಿ ಬಿಜೆಪಿ ನಾಯಕರ ರಣತಂತ್ರ ಕೂಡ ಶುರುವಾಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್. ಬಿಎಲ್ ಸಂತೋಷ್ ಬಿವೈ ಚುನಾವಣಾ ರಣತಂತ್ರ. ಪಕ್ಷ ಸಂಘಟನೆಗೆ ಕುಂದಾನಗರಿಯಲ್ಲಿ ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಕೂಡ ಇದೆ. ನ್ಯೂ ಇಯರ್ ಹೊತ್ತಲ್ಲೇ ಕೇಸರಿ ಪಡೆ ಬಿಗ್ ಸ್ಕೆಚ್ ಅನ್ನು ಹಾಕ್ತಾ ಇದೆ. ಮಿಷನ್ ಬೆಳಗಾವಿ ಬಿಜೆಪಿ ನಾಯಕರ ರಣತಂತ್ರ ಶುರುವಾಗಿದೆ. ಚುನಾವಣೆಗಾಗಿ ಹೊಸ ನಾಯಕತ್ವ ಬಗ್ಗೆ ಚರ್ಚೆ ಕೂಡ ಶುರುವಾಗಿರುವಂತದ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕೇಸರಿ ಪಡೆ ಕಹಳೆಯನ್ನ ಮೊಳಗಿಸ್ತಾ ಇದೆ. ನ್ಯೂ ಇಯರ್ ಹೊತ್ತಲ್ಲೇ ಕೇಸರಿ ಪಡೆ ಬಿಗ್ ಸ್ಕೆಚ್ ಅನ್ನು ಹಾಕೊಂಡಿರುವಂತದ್ದು. ಮಿಷನ್ ಬೆಳಗಾವಿ ಹಾಗೂ ಬಿಜೆಪಿ ನಾಯಕರ ರಣತಂತ್ರವು ಕೂಡ ಶುರುವಾಗಿರುವಂತದ್ದು. ಬೆಳಗಾವಿಯಲ್ಲಿ ಬಿಜೆಪಿ ಹೈ ವೋಲ್ಟೇಜ್ ಸಭೆಯನ್ನು ಕೂಡ ನಡೆಸಿದೆ. ಬಿಎಲ್ ಸಂತೋಷ್ ಬಿವೈ ಚುನಾವಣಾ ರಣತಂತ್ರ. ಪಕ್ಷ ಸಂಘಟನೆಗೆ ಕುಂದಾನಗರಿಯಲ್ಲಿ ಬಿಗ್ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಕೂಡ ಬೆಳಗಾವಿಯಿಂದಲೇ ಪಕ್ಷ ಪುನರ್ ಸಂಘಟನೆಗೆ ಸಿದ್ಧತೆಯನ್ನ ಸಹ ಮಾಡಿಕೊಳ್ಳಲಾಗಿದೆ. ಚುನಾವಣೆಗಾಗಿ ಹೊಸ ನಾಯಕತ್ವದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತಾ? ಹಾಗಾದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಕೇಸರಿ ಪಡೆ ಕಹಳೆಯನ್ನ ಮೊಳಗಿಸುತ್ತಾ? ಹಾಗಾದ್ರೆ ಬಿಎಲ್ ಸಂತೋಷ್ ಹಾಗೂ ಬಿವೈ ಚುನಾವಣಾ ರಣತಂತ್ರವನ್ನ ರೂಪಿಸ್ತಾ ಇದೆ. ಈಗ ನ್ಯೂ ಇಯರ್ ಹೊತ್ತಲ್ಲಿ ಕೇಸರಿ ಪಡೆ ಈಗ ಬಿಗ್ ಸ್ಕೆಚ್ ಅನ್ನ ಹಾಕಿರುವಂತದ್ದು. ಮಿಷನ್ ಬೆಳಗಾವಿ ಬಿಜೆಪಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಎಲ್ ಸಂತೋಷ್ ಹಾಗೂ ಬಿವೈ ಚುನಾವಣಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪಕ್ಷ ಸಂಘಟನೆಗೆ ಕುಂದಾನಗರಿಯಲ್ಲಿ ಬಿಗ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ಬೆಳಗಾವಿಯಲ್ಲೇ ಪಕ್ಷ ಪುನರ್ ಸಂಘಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಈಗ ನ್ಯೂ ಇಯರ್ ಹೊತ್ತಲೇ ಕೇಸರಿ ಪಡೆ ಬಿಗ್ ಸ್ಕೆಚ್ ಅನ್ನು ಹಾಕ್ತಾ ಇರುವಂತದ್ದು. ಮಿಷನ್ ಬೆಳಗಾವಿ ಅನ್ನುವಂಥದ್ದು ಇಟ್ಕೊಂಡು ಬಿಜೆಪಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಾದ್ರೆ ಈಗ ನ್ಯೂ ಇಯರ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಕಡೆ ಕೇಸರಿ ಪಡೆ ಬಿಗ್ ಸ್ಕೆಚ್ ಅನ್ನು ಹಾಕ್ತಾ ಇರುವಂತದ್ದು. ಅದು ಮಿಷನ್ ಬೆಳಗಾವಿ ಅನ್ನುವಂಥದ್ದು ಒಂದು ಇಟ್ಕೊಂಡು ಕೂಡ ಬಿಜೆಪಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಿಎಲ್ ಸಂತೋಷ್ ಹಾಗೂ ಬಿವೈ ಚುನಾವಣಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ? ಹೈ ವೋಲ್ಟೇಜ್ ಸಭೆಯಲ್ಲೂ ಕೂಡ ಬಿಜೆಪಿಯಲ್ಲಿ ಬಿರುಕು ಮೂಡ್ತಾ ಇದೆಯಾ? ಹಾಗಾದ್ರೆ ಬಿಎಲ್ ಸಂತೋಷ್ ಸಭೆಯಲ್ಲಿ ಹಲವರು ಗೈರಾಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಹಾಗೂ ಬೆಳಗಾವಿ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ಗೆ ಗೈರಾಗಿರುವಂತದ್ದು. ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಸಭೆಗೆ ಗೈರಾಗಿರುವಂತದ್ದು. ಈಗ ಬಿಎಲ್ ಸಂತೋಷ್ ಸಭೆಗೆ ಹಲವರು ಗೈರಾಗಿರೋದು ಕೂಡ ಬಹಳಷ್ಟು ಕುತೂಹಲವನ್ನು ಕೂಡ ಬಹಳಷ್ಟು ಅನುಮಾನವನ್ನು ಕೂಡ ಮೂಡಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಿಎಲ್ ಸಂತೋಷ್ ಅಂತ ಹೇಳಿದ್ರೆ ಅವರ ಸಭೆಗೆ ಯಾರೂ ಕೂಡ ಗೈರಾಗೋದಿಲ್ಲ. ಅವರ ಹೇಳುವುದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ವ್ಯಕ್ತಿತ್ವಗಳು ಕೂಡ ಇದೆ. ಹಾಗಾಗಿ ಯಾಕೆ ಬಿಎಲ್ ಸಂತೋಷ್ ಅವರ ಸಭೆಗೆ ಹಲವರು ಗೈರಾದ್ರು? ಆದ್ರೆ ನೋಡಿದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಬೆಳಗಾವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ಗೆ ಇವರೆಲ್ಲರೂ ಕೂಡ ಗೈರಾಗಿರುವಂತದ್ದು ಬಹಳ ಅನುಮಾನವನ್ನ ಮೂಡಿಸ್ತಾ ಇದೆ. ಯಾತಕ್ಕೋಸ್ಕರ ಅವರು ಗೈರಾಗಿರಬಹುದು? ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ ಸಮರವನ್ನ ಸಾರ್ಥ ಬಂದ್ರು. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ಗೆ ಸಭೆಗೆ ಗೈರಾಗಿರುವಂತದ್ದು. ಬಿವೈ ವಿರುದ್ಧ ತಣ್ಣಗಾಗ್ತಾ ಇಲ್ಲ ಸಮರ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಸಭೆಗೆ ಗೈರಾಗಿದ್ದಾರೆ. ಹಾಗಾದ್ರೆ ಹೈ ವೋಲ್ಟೇಜ್ ಸಭೆಯಲ್ಲೂ ಕೂಡ ಬಿಜೆಪಿಯಲ್ಲಿ ಬಿರುಕು ಕಾಣಿಸ್ತಾ ಇದೆಯಾ? ಬಿಎಲ್ ಸಂತೋಷ್ ಸಭೆಯಲ್ಲಿ ಹಲವರು ಗೈರಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಬೆಳಗಾವಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ಗೆ ಹಲವರು ಗೈರಾಗಿದ್ದಾರೆ. ಬಿಜೆಪಿ ನಾಯಕರ ರಣತಂತ್ರ ಬೂತ್ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೂ ಕೂಡ ನಡೀತಾ ಇದೆ. ಬೆಳಗಾವಿಯಿಂದ ಪಕ್ಷ ಪುನರ್ ಸಂಘಟನೆಗೆ ಸಿದ್ಧತೆಯನ್ನ ಸಹ ಮಾಡಿಕೊಂಡಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಈಗ ಬಿಎಲ್ ಸಂತೋಷ್ ಸಭೆಗೆ ಹಲವರು ಗೈರಾಗಿರುವಂತದ್ದು. ಯಾಕೆ ಗೈರಾಗಿರ್ಬೋದು? ಯಾಕೆಂತ ಹೇಳಿದ್ರೆ ಬಿಎಲ್ ಸಂತೋಷ್ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಪಾಲಿಸುವಂತರು ಕೂಡ ಸಾಕಷ್ಟು ಜನರು ಇರ್ತಾರೆ. ಈಗ ಸಾಕಷ್ಟು ಅನುಮಾನವನ್ನು ಕೂಡ ಮೂಡ್ತಾ ಇರುವಂತೆ ಮಾಡ್ತಾ ಇದೆ. ಯಾತಕ್ಕೋಸ್ಕರ ಗೈರಾಗಿರ್ಬೋದು ಅಂತ? ಮೊದಲಿಂದಲೂ ಕೂಡ ಬಿಎಸ್ವೈ ವಿರುದ್ಧವಾಗಿ ಈ ನಾಯಕರುಗಳು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಅನೇಕರು ಒಂದು ಟೀಮ್ ನ ಕಟ್ಕೊಂಡು ವಿರುದ್ಧವಾಗಿ ಮಾತನಾಡ್ತಾ ಇರೋದನ್ನ ನೋಡಿದ್ವಿ. ಇದಕ್ಕೆ ಏನೇ ಮನವಿ ಮಾಡಿದ್ರು ಕೂಡ ಬಿಎಲ್ ಸಂತೋಷ್ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ, ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಲಿಲ್ಲ ಅನ್ನುವಂತಹದ್ದು ಒಂದು ಸಿಟ್ಟಂತೂ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಏನಾದ್ರೂ ಗೈರಾದ್ರ ಅನ್ನುವಂತಹದ್ದು ಇಲ್ಲಿ ಪ್ರಶ್ನೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಮೀಟಿಂಗ್ಗಳು, ಸಭೆಗಳಿಗೆ ಇವರು ಗೈರಾಗ್ತಿದ್ದಾರೆ ಅಂತಂದ್ರೆ ಮತ್ತೊಮ್ಮೆ ಪಕ್ಷದ ಅಂದ್ರೆ ಹಿರಿಯರ ವಿರುದ್ಧ ಮತ್ತೊಮ್ಮೆ ತೊಡೆತೊಟ್ಟಿದ್ದಾರೆ ಅಥವಾ ಮತ್ತೊಮ್ಮೆ ಒಂದು ರೀತಿಯಾದಂತ ಸಮರ ಸಾರಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲೋಕಲ್ ಚುನಾವಣೆಗೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿತ್ತು.
ಬಿಗ್ ಪ್ಲಾನ್ ಮಾಡಿ ಬೂತ್ ಮಟ್ಟದಿಂದ ಪಕ್ಷವನ್ನ ಪುನರ್ ಸಂಘಟನೆ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಸಭೆ ನಡೀತಾ ಇತ್ತು. ಅಂತಹ ಸಭೆಗೆ ಈ ಒಂದು ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಅನೇಕರು ಗೈರಾಗಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಪಕ್ಷ ಅಂದ್ರೆ ಚುನಾವಣೆಯ ಹೊತ್ತಿನಲ್ಲಿ, ಮುಂಬರುವಂತಹ ಚುನಾವಣೆ ಅಥವಾ ಸ್ಥಳೀಯ ಚುನಾವಣೆ ಹೊತ್ತಿನಲ್ಲಿ ಇವರು ಕೂಡ ಇನ್ನೊಂದು ಪ್ಲಾನ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ದಂಗೆ ಇದೆ ಇದು. ಹಾಗಾಗಿ ಸಭೆಗೆ ಗೈರಾಗಿದ್ರು ಅನ್ನುವಂತ ಮಾಹಿತಿ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ರಾಜ್ಯ ರಾಜಕೀಯದ ತೀವ್ರ ಕುತೂಹಲಕರ ಬೆಳವಣಿಗೆಯಲ್ಲಿ ಬೆಳಗಾವಿಯ ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿಯ ಮಹತ್ವದ ಸಭೆ ಮಂಗಳವಾರ ನಗರದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಹಾಗಾಗಿ ಆ ಮೀಟಿಂಗ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಗೈರಾಗಿರೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು.